ಯಾದಗಿರಿಯಲ್ಲಿ ಸಾರಿಗೆ ನೌಕರರ ಮುಷ್ಕರದ ಬಿಸಿ ತಟ್ಟಿದೆ. ಯಾದಗಿರಿಯಲ್ಲಿ ಎಂದಿನಂತೆ ಸಾರಿಗೆ ಬಸ್ ಸಂಚಾರ ಬೆಳಿಗ್ಗಿನಿಂದಲೇ ಎಂದಿನಂತೆ ಬಸ್ ಸಂಚಾರ ಆರಂಭವಾಗಿದೆ. ಎಂದಿನಂತೆ ಜನರು ಸಾರಿಗೆ ಬಸ್ಗಳಲ್ಲಿ ಓಡಾಟವನ್ನು ನಡೆಸುತ್ತಿದ್ದಾರೆ. ಬಸ್ ನಿಲ್ದಾಣಗಳಲ್ಲಿ ಪೊಲೀಸರ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಯಾದಗಿರಿಯಲ್ಲಿ ಸಾರಿಗೆ ಬಸ್ ನೌಕರರ ಮುಷ್ಕರದ ಬಿಸಿ ಇಲ್ಲ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಾರಿಗೆ ಬಸ್ನ ನೌಕರರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ರಸ್ತೆಗೆ ಇಳಿದಿಲ್ಲ ಸಾರಿಗೆ ಬಸ್ಗಳು. ಆದರೆ ಯಾದಗಿರಿಯಲ್ಲಿ ಮಾತ್ರ ಬಂದ್ನ ಬಿಸಿ ಇಲ್ಲ. ಪ್ರಯಾಣಿಕರು ಯಥಾಸ್ಥಿತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳಿಗೆ ಸಂಚರಿಸುತ್ತಿದ್ದಾರೆ. ಎಂದಿನಂತೆ ಸಾರಿಗೆ ನೌಕರರು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಯಾಕೆಂದ್ರೆ ಸರ್ಕಾರ ಎಸ್ಮಾ ಜಾರಿ ಮಾಡಿದೆ. ಕಡ್ಡಾಯವಾಗಿ ಅವರು ಕೆಲಸಕ್ಕೆ ಹಾಜರಾಗಬೇಕು. ಎಲ್ಲ ಸರ್ಕಾರಿ ಸಾರಿಗೆ ನೌಕರರೇನಿದ್ದಾರೆ ಅವರ ಪ್ರತಿದಿನ ಬರುವಂತಹ ರೀತಿಯಲ್ಲಿ ಸರ್ಕಾರಕ್ಕೆ ಹಾಜರಾಗಬೇಕಂತ ಸರ್ಕಾರ ಆದೇಶ ಹೊರಡಿಸಿದೆ. ಈ ನಿಟ್ಟಿನಲ್ಲಿ ಯಾದಗಿರಿಯಲ್ಲಿ ಯಾವುದೇ ಬಂದ್ನ ಬಿಸಿ ತಟ್ಟಿಲ್ಲ. ಇನ್ನು ಯಾದಗಿರಿ ರಿಪೋರ್ಟರ್ ನಮ್ಮ ಪ್ರತಿನಿಧಿ ಗಣೇಶ್ ಪಾಟೀಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗಣೇಶ್, ಪ್ರತಿ ಜಿಲ್ಲೆಯಲ್ಲೂ ಕೂಡ ಸಾರಿಗೆ ಬಸ್ಗಳನ್ನ ರಸ್ತೆಗೆ ಇಳಿಸಲ್ಲ, ಪ್ರೊಟೆಸ್ಟ್ ಮಾಡ್ತೀವಿ ನಾವು ಅಂತ ಹೇಳಿಕೆಯನ್ನು ನೀಡಿದ್ರು. ಆದರೆ ಯಾದಗಿರಿಯಲ್ಲಿ ಯಾವ ರೀತಿ ಇದೆ? ಪ್ರಯಾಣಿಕರಿಗೆ ಬಸ್ ಸೌಲಭ್ಯ ಸಿಗ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ. ಅಲ್ಲಿನ ಎಲ್ಲ ಡ್ರೈವರ್ಸ್ಗಳು ಮತ್ತೆ ನಿರ್ವಾಹಕರು ಕರ್ತವ್ಯಕ್ಕೆ ಹಾಜರಾಗಿದ್ದಾರಾ? ಎಸ್ ಚೈತ್ರ, ಏನು ರಾಜ್ಯಾದ್ಯಂತ ಏನು ಸಾರಿಗೆ ನೌಕರರು ಮುಷ್ಕರವನ್ನ ಕೈಗೆತ್ತಿಕೊಂಡಿದ್ರು. ಆದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಈ ಸಾರಿಗೆ ನೌಕರರು ಏನು ಜನರಿಗೆ ತೊಂದರೆ ಆಗಬಾರ್ದು, ಆಮೇಲೆ ಅವರು ಕೂಡ ಹೆದರ್ಬಿಟ್ಟು ಎಸ್ಮಾವನ್ನ ಜಾರಿ ಮಾಡಿದ್ದಾರೆ. ನೀವು ಒಂದು ವೇಳೆ ಕರ್ತವ್ಯಕ್ಕೆ ಹಾಜರಾಗದೇ ಇದ್ರೆ ನಿಮ್ಮ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಹೇಳಿ ಎಸ್ಮಾವನ್ನ ಜಾರಿ ಮಾಡಿರೋ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರು ಏನು ಬಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಬೆಳಗ್ಗೆಯಿಂದ ಬಸ್ ಸಂಚಾರ ಆರಂಭವಾಗಿದೆ. ಇನ್ನು ಮೇಲೆ ಏನು ಅವರ ಒಂದು ಸಂಘದಿಂದ ಮಾತಾಡಿಕೊಂಡು 8 ಗಂಟೆ ನಂತರ ಬಂದ್ ಮಾಡುವ ಸಾಧ್ಯತೆಯೂ ಕೂಡ ಇದೆ. ನಾವು KSRTC DC ಅವರನ್ನ ಸಂಪರ್ಕ ಮಾಡಿ ಕೇಳಿದಾಗ ಎಲ್ಲಾ ಜಿಲ್ಲೆಯಲ್ಲಿ ಬಂದಿದೆ, ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಪ್ರಾರಂಭವಾಗಿದೆ ಅಂತ ಕೇಳಿದಾಗ ಇಲ್ಲ, ಎಲ್ಲವೂ ಬಂದ್ ಇರುತ್ತೆ, ಆದ್ರೆ ನಾವು ಹೋಗುವಂತ ಹೇಳಿದೀವಿ, ಆದ್ರೆ ನೈಟ್ ಹಾಲ್ಟ್ ಮಾಡಿರ್ತಕ್ಕಂತಹ ಬಸ್ಗಳು ಮಾತ್ರ ಹೋಗ್ತಾ ಇದ್ದಾವೆ, ಇನ್ನುಳಿದ ಬೇರೆ ಡಿಪೋಗಳಿಂದ ಯಾವುದೇ ಬಸ್ ಹೊರಗಡೆ ತೆಗೆದಿಲ್ಲ ಅಂತಕ್ಕಂಥ ಮಾಹಿತಿಯನ್ನ KSRTC DC ಆಗಿರ್ತಕ್ಕಂತಹ ಸುನೀಲ್ ಅವರು ಹೇಳಿರ್ತಾರೆ. ಚೈತ್ರ, ಧನ್ಯವಾದ ಗಣೇಶ್ ಪಾಟೀಲ್ ತಮ್ಮೆಲ್ಲ ಮಾಹಿತಿಗಾಗಿ. ಕೋಲಾರ ಜಿಲ್ಲೆಯಾದ್ಯಂತ ಸಾರಿಗೆ ನೌಕರರ ಮುಷ್ಕರ. ಕೋಲಾರ ನಗರದ ಸರ್ಕಾರಿ ಬಸ್ ನಿಲ್ದಾಣ ಖಾಲಿಯಾಗಿದೆ. ಕೋಲಾರದಲ್ಲಿ ಯಾವುದೇ ಸಾರಿಗೆ ನೌಕರರು ನಿರ್ವಾಹಕರು ಕರ್ತವ್ಯಕ್ಕೆ ಹಾಜರಾಗಿಲ್ಲ. ಡಿಪೋಗಳ ಕಡೆಗೆ ಎಲ್ಲಾ ಬಸ್ಗಳು ಕೂಡ ಹೊರಟಿವೆ. ಬೆಂಗಳೂರು, ತಿರುಪತಿ, ಚಿಕ್ಕಬಳ್ಳಾಪುರಕ್ಕೆ ಬಸ್ಗಳಿಲ್ಲ. ತುಮಕೂರು ಕಡೆಗೆ ಹೋಗ್ಬೇಕು ಅಂದ್ರೆ ಅಲ್ಲಿಗೆ ಕೂಡ ಬಸ್ನ ವ್ಯವಸ್ಥೆ ಸಿಗ್ತಾ ಇಲ್ಲ. ಡಿಪೋಗಳ ಕಡೆ ಎಲ್ಲ ಬಸ್ಗಳು ವಾಪಸ್ ಹೋಗ್ತಿದ್ದಾವೆ. ಮುಂಜಾನೆ ಆಯ್ತು, ಡಿಪೋಯಿಂದ ಎಲ್ಲ ಸಾರಿಗೆ ಬಸ್ಗಳು ಬಸ್ ಸ್ಟ್ಯಾಂಡಿಗೆ ಬಂದು ಪ್ರಯಾಣಿಕರನ್ನ ಕರ್ಕೊಂಡು ಹೋಗ್ಬೇಕಿತ್ತು. ಆದ್ರೆ ಎಲ್ಲ ಸಾರಿಗೆ ಬಸ್ಗಳು ಕೂಡ ಡಿಪೋಗೆ ವಾಪಸ್ ಆಗಿದೆ. ಪ್ರಯಾಣಿಕರು ನೋಡಿ ನಾವು ಗಮನಿಸ್ತಿದ್ವಿ, ಕೋಲಾರದಲ್ಲಿ ಪ್ರಯಾಣಿಕರ ಸಂಖ್ಯೆ ನಾರ್ಮಲ್ ಆಗೇ ಇದೆ, ಪ್ರಯಾಣಿಕರು ಬಂದಿದ್ದಾರೆ. ಆದ್ರೆ ಬಸ್ಗಳೆಲ್ಲದೂ ಕೂಡ ಡಿಪೋಗೆ ವಾಪಸ್ ಹೋಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ರಘುರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಘುರಾಜ್, ಕೋಲಾರದಲ್ಲಿ ಪ್ರಯಾಣಿಕರ ಸಂಖ್ಯೆಯನ್ನು ಗಮನಿಸ್ತಿದೀವಿ, ನಾರ್ಮಲ್ ಆಗೇ ಇದೆ. ಪ್ರಯಾಣಿಕರೆಲ್ಲರೂ ಪಾಪ ಬಸ್ಗಾಗಿ ವೆಯ್ಟ್ ಮಾಡ್ತಿದ್ದಾರೆ. ಆದ್ರೆ ಬಸ್ ಸೌಲಭ್ಯ ಇಲ್ವಾ? ಅವರು ಡ್ರೈವರ್ಸ್ ಬಂದು ಮತ್ತೆ ಬಸ್ಗಳನ್ನ ಡಿಪೋ ಕಡೆ ತಗೊಂಡು ಹೋಗ್ತಿದ್ದಾರಾ, ಹೇಗೆ ಅಂತ? ಖಂಡಿತ ಚೈತ್ರ, ಏನು ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಈ ಒಂದು ಬಿಸಿ ಇದೀಗ ಕೋಲಾರದಲ್ಲಿ ಪ್ರಯಾಣಿಕರಿಗೆ ತಟ್ಟಿರ್ತಕ್ಕಂಥದ್ದು. ಏನು ಕೋಲಾರ ಜಿಲ್ಲೆಯಲ್ಲಿ 2 ಡಿಪೋ ಇದೆ. ಒಂದು ಕೋಲಾರ ಮತ್ತು KGF ಡಿಪೋ ಏನಿದೆ, ಈ 2 ಡಿಪೋಗಳಲ್ಲಿ ಈಗಾಗಲೇ ಆ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬಸ್ ನಿಲ್ದಾಣಗಳಲ್ಲಿ ಬಸ್ಗಳನ್ನು ರಾತ್ರಿ ಬಳಕೆ ಒಂದು ಏನು ಅವರು ಕರ್ತವ್ಯಕ್ಕೆ ತೆರಳಿದ್ರು ಅವರೆಲ್ಲ ಈಗ ವಾಪಸ್ ಬಂದು ಮತ್ತೆ ಬಸ್ ಡಿಪೋಗಳಲ್ಲಿ ತೆಗೆದುಕೊಂಡು ಹೋಗ್ಬಿಡ್ತಾ ಇದ್ದಾರೆ. ಹಾಗಾಗಿ ಈಗ ಬಸ್ ಸಂಚಾರ ಕೋಲಾರದಲ್ಲಿ ಅಸ್ತವ್ಯಸ್ತ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ಕೋಲಾರ ನಗರದ ಬಸ್ ನಿಲ್ದಾಣದಲ್ಲಿ ಗಮನಿಸ್ತೀವಿ, ನಿತ್ಯ ಏನು ಸಾವಿರಾರು ಜನ ಪ್ರಯಾಣಿಕರು ಬೆಂಗಳೂರಿಗೆ ಹೋಗ್ತಾ ಇದ್ರು ಕೆಲಸಕ್ಕೆ ಅಂತ, ಕೆಲಸಕ್ಕೆ ತಮ್ಮ ಒಂದು ಕೆಲಸಗಳಿಗೆ ತೆರಳ್ತಾ ಇದ್ರು. ಆ ಒಂದು ಈಗ ಕೆಲಸಗಳಿಗೆ ಈಗ ಭಾರಿ ಒಂದು ಅಡಚಣೆ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿನೇ ಪ್ರಯಾಣಿಕರು ಕೂಡ ಈಗ ಖಾಸಗಿ ಮತ್ತೆ ಬೇರೆ ಒಂದು ಸಾರಿಗೆ ವ್ಯವಸ್ಥೆಯನ್ನ ಅನುಸರಿಸ್ತಾ ಇದ್ದಾರೆ. ಹಾಗಾಗಿನೇ ಇದೀಗ ಏನು ಸಾರಿಗೆ ನೌಕರರ ಮುಷ್ಕರ ಮೇಲೆ ಕೋಲಾರದಲ್ಲಿ ಪ್ರಯಾಣಿಕರಿಗೆ ಒಂದು ಬಿಸಿ ತಟ್ಟಿರ್ತಕ್ಕಂಥದ್ದು. ಇನ್ನೇನು ಖಾಸಗಿ ಬಸ್ಗಳು ಕೂಡ ಇದೀಗ ಕೋಲಾರದ ಒಂದು ಬಸ್ ನಿಲ್ದಾಣಕ್ಕೆ ಬರ್ತಾ ಇದೆ. ಹಾಗಾಗಿನೇ ಕೆಲವೊಂದು ಪ್ರಯಾಣಿಕರು ಅಡ್ಜಸ್ಟ್ ಮಾಡ್ಕೊಂಡು ನಿಂತ್ಕೊಂಡು ಪ್ರಯಾಣ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಈಗ ಪ್ರಯಾಣಿಕರು ಒಂದು ಬೇಡಿಕೆ ನೀಡ್ತಿದ್ದಾರೆ, ಬೇಗ ಈ ಒಂದು ಮುಷ್ಕರಕ್ಕೆ ಸಂಬಂಧಪಟ್ಟ
ಸಂಬಂಧಪಟ್ಟಂತೆ ಒಂದು ಸ್ಪಂದಿಸಿ ಸರ್ಕಾರ ಕ್ರಮ ಕೈಗೊಳ್ಬೇಕು, ಇಲ್ಲದೆ ಆದ್ರೆ ಪ್ರಯಾಣಿಕರಿಗೆ ಭಾರಿ ಒಂದು ತೊಂದರೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೆ ಏನು ಈ ಒಂದು ಸಾರಿಗೆ ಮುಷ್ಕರಕ್ಕೆ ಕೋಲಾರದ ಜಿಲ್ಲೆಯಾದ್ಯಂತ ಒಂದು ಉತ್ತಮ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿದೆ. ಯಾಕಂತ ಹೇಳಿದ್ರೆ ಕಾರ್ಮಿಕ ಸಂಘಟನೆಗಳು ಈ ಕಡೆ ಈ ಒಂದು ಭಾಗದಲ್ಲಿ ಅತಿ ಒಂದು ಬಲಿಷ್ಠವಾಗಿರೋ ಕಾರಣ ಈ ಒಂದು ಬಂದ್ಗೆ ಉತ್ತಮ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇರೋದು. ಇವತ್ತು ಮತ್ತೆ ನಾಳೆ ಕೂಡ ನಾವು ಬಂದನ್ನ ಮುಂದುವರಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಏನು ಸಾರಿಗೆ ನೌಕರರು ಕೂಡ ಹೇಳ್ತಾ ಇರ್ತಕ್ಕಂಥ. ಹಾಗಾಗಿ ಸರ್ಕಾರ ಬೇಗ ನಮ್ಮ ಒಂದು ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತಕ್ಕಂಥ ಒತ್ತಾಯ ಕೂಡ ಇದೀಗ ಸಾರಿಗೆ ನೌಕರರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಚೈತ್ರ, ಧನ್ಯವಾದ ರಘುರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಸಾರಿಗೆ ನೌಕರರು ಬಂದಿದ್ದಾರೆ ಡಿಪೋಗೆ. ನಾವು ಮನೆಯಲ್ಲೇ ಇರ್ತೀವಿ, ಯಾವುದೇ ರ್ಯಾಲಿ ಮಾಡಲ್ಲ, ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಕೋಲಾರ KSRTC ಬಸ್ಗೆ ನೋಡಿ, ಖಾಸಗಿ ಬಸ್ನ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ ಅಲ್ವಾ, ಖಾಸಗಿ ಬಸ್ ಬಂದಿದೆ. ಬಸ್ ಸ್ಟ್ಯಾಂಡ್ ಹತ್ರ ಬಂದು ಖಾಸಗಿ ಬಸ್ಗಳಲ್ಲಿ ಪ್ರಯಾಣಿಕರು ತೆರಳುತ್ತಿದ್ದಾರೆ. ಯಾಕೆಂದ್ರೆ ಕೋಲಾರದಲ್ಲಿ ಖಾಸಗಿ ಒಂದು ಸರ್ಕಾರಿ ಬಸ್ನ ನೌಕರರೇನಿದ್ದಾರೆ ಅವರು ಮತ್ತೆ ವಾಪಸ್ ಹೋಗ್ತಿದ್ದಾರೆ, ಅಂದ್ರೆ ಡಿಪೋಗೆ ತಮ್ಮ ಬಸ್ಗಳನ್ನ ತಗೊಂಡು ಹೋಗ್ತಿದ್ದಾರೆ. ಈ ನಿಟ್ಟಿನಲ್ಲಿ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಖಾಸಗಿ ಬಸ್ಗಳಲ್ಲಿ ಪ್ರಯಾಣಿಕರು ಪ್ರಯಾಣವನ್ನ ಮಾಡ್ತಿದ್ದಾರೆ. ವಿಜುವಲ್ಸ್ ಅಲ್ಲಿ ಗಮನಿಸ್ತಿದೀವಿ ನೋಡಿ ನಾವು. ಖಾಸಗಿ ಬಸ್ಸೇ ನೇರವಾಗಿ ಬಸ್ ಸ್ಟ್ಯಾಂಡ್ಗೆ ಬಂದು ಪ್ರಯಾಣಿಕರನ್ನ ಕರೆದೊಯ್ತಾ ಇದೆ. ಆದ್ರೂ ಕೂಡ ಎಲ್ಲ ಪ್ರಯಾಣಿಕರ ಸಂಖ್ಯೆ ಜಾಸ್ತಿನೇ ಇದೆ ಕೋಲಾರದಲ್ಲಿ. ಎಲ್ಲ ಪ್ರಯಾಣಿಕರು ಕೂಡ ಗಂಟೆಗಟ್ಟಲೆ ಕಾದು ನಿಂತಿದ್ದಾರೆ. ಎಷ್ಟರ ಸಂಖ್ಯೆಯಲ್ಲಿ ಎಷ್ಟರ ಮಟ್ಟಿಗೆ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಸರ್ಕಾರ ಕಲ್ಪಿಸಿದೆ, ಎಲ್ಲಾ ಕಡೆಗೂ ಕೂಡ ಖಾಸಗಿ ಬಸ್ನ ವ್ಯವಸ್ಥೆ ಸಿಗ್ತಾ ಇದೆಯಾ ಅನ್ನುವಂಥದ್ದು ಈಗ ಅನುಮಾನ